Jordan, forever on fire. ಮುಖ್ಯಮಂತ್ರಿಗಳ ವಿರುದ್ಧ ಕೋರ್ಟ್ ತನಿಖೆಗೆ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ತನಿಖೆ ಎದುರಿಸಲಿಕ್ಕೆ ಸಿದ್ಧರಿದ್ದೇನೆ ಅಂತ ಹೇಳಿದ್ದಾರೆ. ತನಿಖೆ ಎದುರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ, ಯಾವುದಕ್ಕೂ ಕೂಡ ನಾವು ಹೆದರೋದಿಲ್ಲ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ತನಿಖೆಗೆ ರೆಫರ್ ಮಾಡಿದ್ದಾರೆ. ತನಿಖೆ ಮಾಡಿ ಅಂತ ನಿನ್ನೆ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊಟ್ಟಿದ್ದಾರೆ. ಲಾಯರ್ಗಳ ಜೊತೆ ಚರ್ಚೆ ಮಾಡ್ತೇವೆ, ಜುಡಿಷಿಯಲ್ ತನಿಖೆ ಮುಂದುವರಿಯಲಿದೆ, ಅದಕ್ಕೇನೋ ಅವರು ತಡೆ ಮಾಡಿಲ್ಲ, ಸಂಪೂರ್ಣ ಆದೇಶ ನೋಡಬೇಕಲ್ಲ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ತನಿಖೆಯೇ ನಡೆಯಬೇಕಲ್ಲ, ಸಂಪೂರ್ಣ ಆದೇಶವನ್ನು ನೋಡೋಣ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತಿಗೆ ನಿನ್ನೆ ಇರುವಂಥ ಚಿತ್ರಣ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಚರ್ಚೆಗಳಾಗ್ತಾ ಇತ್ತು. ಬಟ್ ಇವತ್ತು ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ, ಎಲ್ಲ ರೀತಿಯ ತನಿಖೆಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ತನಿಖೆಯಾಗಲಿ ಮತ್ತೊಂದು ತನಿಖೆ ಆಗಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಲಾಯರ್ಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟಕ್ಕೆ ಅಣಿಯಾಗ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಈ ಮಾತು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಮೇಲ್ಮನವಿ ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿಲ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ನಿನ್ನೆದು ಆಗಿತ್ತು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ.
ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಮೇಲ್ಮನವಿ ಸಲ್ಲಿಸ್ತೀರಾ ಸರ್? ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿಲ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ನಿನ್ನೆದು ಆಗಿತ್ತು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗುತ್ತಾ? ಮೈಸೂರು ಲೋಕಾಯುಕ್ತದಿಂದ ಎಫ್ಐಆರ್ ದಾಖಲಿಸಿ ಅಂತ ಹೇಳಿ ಕೋರ್ಟ್ ಹೇಳಿತ್ತಲ್ಲ, ಈ ಕಾರಣದಿಂದಾಗಿ ನಿನ್ನೆ ಆದೇಶ ಆಗಿತ್ತು ಎಫ್ಐಆರ್ ದಾಖಲಿಸಲಿಕ್ಕೆ ಅಂತ ಹೇಳಿ. ಸೊ ಈ ಕಾರಣದಿಂದ ಚರ್ಚೆ ಆಗ್ತಾ ಇರೋದು ಎಫ್ಐಆರ್ ಇವತ್ತೇ ದಾಖಲಾಗುತ್ತಾ ಅಂತ ಹೇಳಿ ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ ಕೋರ್ಟ್ ಆದೇಶ ಬಂದ ನಂತರದಲ್ಲಿ ಅದರ ಮುಂದುವರಿದ ಭಾಗವಾಗಿ ಎಫ್ಐಆರ್ ದಾಖಲಾಗಬೇಕಾಗುತ್ತೆ. ತನಿಖೆ ನಡೆಸಿ 3 ತಿಂಗಳುಗಳಲ್ಲಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ಡಿಸೆಂಬರ್ 24ಕ್ಕೆ ತನಿಖಾ ವರದಿ ಸಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಇದೆ. ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ತನಿಖೆಗೆ ಆದೇಶ ಮಾಡಿದೆ. ಸಿಆರ್ಪಿಸಿ 17A, ಐಪಿಸಿ ಅಲ್ಲ, ಸಿಆರ್ಪಿಸಿ ಕಾಯ್ದೆಯನ್ನು ಉಲ್ಲೇಖಿಸಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ. ಸಿಎಂ ಸೇರಿ 4 ವಿರುದ್ಧ ಇವತ್ತೇ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಎಸ್ ಗಜಾನನ ಭಟ್ ಜಡ್ಜ್ ಅವರು ಮುಡಾಗೆ ಜಾಮೀನು ಸ್ವಾಧೀನ ನಂತರ ಪರಿಹಾರ ನಿಗದಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಬಾಮೈದನಿಂದ ಜಮೀನು ಖರೀದಿ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಅದಾದ ಬಳಿಕ ಕಂದಾಯ ಅಧಿಕಾರಿಗಳ ಮೂಲಕ ಭೂಮಿ ಪರಿವರ್ತನೆ ಆಗಿದೆ. ಸಿಎಂ ಪತ್ನಿಗೆ ಜಮೀನು ದಾನ ಮಾಡಲಾಗಿದೆ. 14 ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಜಡ್ಜ್ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭೂಮಿ ಪರಿವರ್ತನೆ, ಸೈಟ್ ಹಂಚಿಕೆ ಬಗ್ಗೆ ಇಲ್ಲಿ ಬಹಳ ಗಮನ ವಹಿಸಲಾಗಿದೆ. ಮುಡಾ ತನಿಖೆಯ ಅಗತ್ಯತೆ ಎದ್ದು ಕಾಣಿಸ್ತಾ ಇದೆ. ಪಿಸಿ ಕಾಯ್ದೆ 7C ಅಡಿ ತನಿಖೆ ಅಗತ್ಯ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಶನ್ ಆಗಿದೆ. ದೇವರಾಜು ಜಮೀನಿನ ಮೂಲ ಮಾಲೀಕನೇ ಅಲ್ಲ, ದೇವರಾಜು ಇಲ್ಲಿ ಮೂಲ ಮಾಲೀಕ ಅಲ್ಲ ಅನ್ನೋದು ಇಲ್ಲಿ ಅಬ್ಸರ್ವೇಷನ್ ಅಲ್ಲಿ ನೋಡ್ತಾ ಇದ್ದೀವಿ. ಮಾಲೀಕ ಅಲ್ಲದಿದ್ರೂ ಕೂಡ ಜಮೀನು ಹೇಗೆ ಮಾರಾಟ ಮಾಡಿದ್ದಾರೆ? ಸೊ ಇಲ್ಲಿ ಮಾರಾಟ ಆಗಿದೆ, ಕ್ರಯ ಆಗಿದೆ. ಅದನ್ನ A3 ಮಲ್ಲಿಕಾರ್ಜುನ ಎಂಬ ವ್ಯಕ್ತಿಗೆ ಸೇಲ್ ಮಾಡಲಾಗಿದೆ. ಇಲ್ಲೂ ಕೂಡ ಅಕ್ರಮ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಅಕ್ರಮ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ತನಿಖೆಗೆ ಮುಖ್ಯಮಂತ್ರಿಗಳು ಹಿಂಜರಿಬಾರದು. BNS ಜಾರಿಗೆ ಮೊದಲು ಆರೋಪಿತ ಕೃತ್ಯಗಳು ನಡೆದಿದ್ದಾವೆ. ಆದರೆ BNS ಜಾರಿಯಾದ ಬಳಿಕ ಅದರಲ್ಲಿ ಅದೇ ಮಾದರಿಯಲ್ಲಿಯೇ ಅದರ ಅನ್ವಯ ಮಾಡಿಕೊಂಡೇ ಪ್ರಕ್ರಿಯೆಯನ್ನ ಮಾಡಬೇಕಾಗತ್ತೆ. 3 ತಿಂಗಳಲ್ಲಿ ಮೈಸೂರು ಲೋಕಾಯುಕ್ತರು ತನಿಖೆಯನ್ನು ನಡೆಸಬೇಕು, ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಜಡ್ಜ್ ಇಲ್ಲಿ ಆದೇಶ ಮಾಡಿದ್ದಾರೆ.